ನಿಲ್ಸ ಸಾಹೇಬ್ರು ಫೋನ್ ಮಾಡ್ತಾ ಇದ್ದಾರೆ. ಹೇಳಿ ಬಾಸ್. ಡೋರ್ ನಂಬರ್ 110 5th lane 5th ಕ್ರಾಸ್ ಜೈನ 4T ಬ್ಲಾಕ್. ಸರಿ ಬಾಸ್. ಇದು ಪ್ರಿಯಾ ಅವ್ರ ಮನೆ. ಪೊಲೀಸಲ್ಲಿ ಹೋಗಿಂತ ಮುಂಚೆ ನೀನು ಅಲ್ಲಿ ಹೋಗು, ಒಳ್ಳೆ ತಕೊಂಬ. ಅವಳಿನ ಕಮ್ಮಿ ಕಿಮ್ಮಿಕಂದ್ರೆ ಅವಳನ್ನ ಮುಗಿಸ್ಬಿಡು. ಅಲ್ಲಿ ನನ್ನ ಫೋಟೋಸ್ ಇದೆ, ಅದನ್ನ ಹುಡ್ಕೊಂಡು ಎತ್ಕೊಂಬ. ನೀನು ಅಲ್ಲಿ ಹೋಗಿರೋದು ಯಾರಿಗೂ ಗೊತ್ತಾಗಬಾರ್ದು. ಓಕೆ ಬಾಸ್. ಜೈನರ 4T ಬ್ಲಾಕ್ಗೆ ಗಾಡಿ ತಿರ್ಸ. ನಡಿ ಜಲ್ದಿ. ಎದೆ ಮಟ್ಟಕ್ಕೆ ಬೆಳೆದಿದ್ಲು ನನ್ನ ಮಗಳು. ಇನ್ನು 2 ವರ್ಷ ಓದಿದ್ದಿದ್ರೆ ಅವಳು ಓದು ಮುಗಿತಾ ಇತ್ತು. ಮದುವೆ ಮಾಡಬೇಕು ಅಂತ ಕನಸು ಕಟ್ಕೊಂಡು ಕಾಯ್ತಾ ಇದ್ದೆ. ಆಗಿದ್ದೇ ಬೇರೆ. ಗಿಡಗಿನ ಕೈಗೆ ಗಿಳಿ ಸಿಕ್ಕಾಕೊಂಡಂಗೆ ಸಿಕ್ಕಾಕೊಂಡ್ಬಿಟ್ಲು. ಇವಳು ನನ್ನ ದೊಡ್ಡ ಮಗಳು ಮಧುವಂತಿ ಸಾಹೇಬ್ರೆ. ನನ್ನ 2 ಚಿಕ್ಕ ಮಕ್ಕಳಿಗೆ ತಾಯಿ ಥರ ಇದ್ಲು. ಅವರಿಬ್ಬರ ಭವಿಷ್ಯಕ್ಕೆ ಒಂದು ಹೆಣ್ಣು ದಿಕ್ಕಾದ್ಲು ಅಂತ ನಾನು ನೆಮ್ಮದಿಯಾಗಿದ್ದುಬಿಟ್ಟೆ. ಆದರೆ ಆಗಿದ್ದ ಕಥೆನೇ ಬೇರೆ. ಅಷ್ಟು ಜವಾಬ್ದಾರಿ ಇರೋಳು ಪ್ರೀತಿ ಅನ್ನೋ ಬಲೆಯಲ್ಲಿ ಬೀಳಲ್ಲ ಸಾಹೇಬ್ರೆ. ಎಲ್ಲ ಪಾಪಿ ಮಸಲತ್ತು ತಲೆ ಕೆಡಿಸಿ ಒತ್ತಾಯ ಮಾಡಿ ಅವಳನ್ನ ಪ್ರೀತಿ ಬಲೆಯಲ್ಲಿ ಬೀಳಿಸ್ಕೊಂಡ್ಬಿಟ್ಟಿದ್ದಾನೆ. ಮನೆಯಿಂದ ಹೋಗ್ಬೇಕಾದ್ರೆ ಎಷ್ಟು ಕಳಕಳಿಯಿಂದ ಹೋಗ್ತಾ ಇದ್ಲು. ಆದ್ರೆ ವಾಪಸ್ ಬರ್ಬೇಕಾದ್ರೆ ಆ ಕೂಸಿನ ಮುಖ ಕುಗ್ಗೋಗಿರೋದು ಸಾಹೇಬ್ರೆ. ಎಷ್ಟು ಹಿಂಸೆ ಕೊಟ್ಟಿರ್ಬೋದು ಆ ಪಾಪಿ. ನನ್ನ ಮಗಳು ಸಾಯ್ಬೇಕಾದ್ರೆ ಅಪ್ಪ ಅಂತ ಕರೀತಾ ಇರ್ತಾಳ. ನನ್ನ ಕೆರಳು ಹೇಳ್ತಾ ಇದೆ, ಖಂಡಿತ ಕರೆದಿರ್ತಾಳೆ ಸಾಹೇಬ್ರೆ. ಇಲ್ಲ, ಆ ಪಾಪಿ ಒಳ್ಳೇದಾಗಲ್ಲ. ಅವನು ಸರ್ವನಾಶ ಆಗೋಗ್ತಾನೆ, ಸರ್ವನಾಶ ಆಗೋಗ್ತಾನೆ. ಆ ಪಾಪಿಗೆ ಈ ಹೆತ್ತು ಕರಳಿನ ಶಾಪ ತಟ್ಟತೆ ಇರಲ್ಲ ಸಾಹೇಬ್ರೆ. ಖಂಡಿತ ತಟ್ಟತ್ತೆ. ಅವನೇನಾದ್ರೂ ಎದುರುಗಡೆ ಸಿಕ್ಕಿದ್ರೆ ಕತ್ತೆ ಹೆಚ್ಚಿಗೆ ಸಾಯಿಸ್ಬಿಡ್ತೀನಿ. ಸರ್, ಗಾಡಿ ರೆಡಿ ಆಯ್ತು. ನಾನು ಬರ್ತೀನಿ. ಸಾಹೇಬ್ರೆ ಹೊರಟ್ಬಿಟ್ರಾ? ಹೊಡ್ತೀನಿ. ಏನೋ ವಿಷಯ ಇದ್ರೆ ಫೋನ್ ಮಾಡಿ, ಇಲ್ಲ ನಾನೇ ನಿಮ್ಗೆ ಫೋನ್ ಮಾಡಿ ವಿಚಾರಿಸ್ಕೊತೀನಿ. ಸರಿ ಸಾಹೇಬ್ರೆ. ಸಾಹೇಬ್ರು ಹೊರಟ್ಬಿಟ್ರಾ? ಹ್ಞೂ ಅಪ್ಪ, ಅದೇನೋ ಅರ್ಜೆಂಟ್ ಕೆಲಸ ಇತ್ತಂತೆ, ಅದಕ್ಕೆ ಹೊರಟ್ರು. ನನಗೊಂದು ಮಾತು ಹೇಳದೆ ಹೊರಟ್ಬಿಟ್ರು. ಅವರು ಇನ್ನೊಂದಷ್ಟೊತ್ತು ಇಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅಪ್ಪ, ಅವ್ರಿಗೆ ಅಕ್ಕನ ಕೊಲೆ ಕೇಸೇ ಟೆನ್ಷನು ಅನ್ಸುತ್ತೆ. ಒಟ್ಟಲ್ಲಿ ನಮ್ಮನೆ ಟೆನ್ಷನ್ನ ಇಡೀ ರಾಜ್ಯಕ್ಕೆ ಹಂಚಿಬಿಡಿ. ಸಾಹೇಬ್ರು ಏನು ಮಾಡಿಬಿಡ್ತಿದ್ರು ಮಾ? MLA ಸಾಹೇಬ್ರು ಆಗಿದ್ಕೊಂಡು ಇಷ್ಟು ದಿನ ಅದು ಒಬ್ಬ ಕೊಲೆಗಾರನ ಹಿಡ್ದಾಕೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ. ನಾವು ತಲೆ ಕೆಡ್ಸ್ಕೊಂಡಷ್ಟು ಅವ್ರು ತಲೆ ಕೆಡ್ಸ್ಕೊಂಡಿಲ್ಲ ಬಿಡಿ. ತೆಗ್ದು ಕಪಾಳಕ್ಕೆ ಬಾರಿಸ್ಬಿಡ್ತೀನಿ ನೋಡು ಸಾಹೇಬ್ರ ಬಗ್ಗೆ ಮಾತಾಡ್ತಿದ್ರೆ. ನೀನ್ ಯಾರು? ನೀ ಯಾವ ಸೀಮೆ ದೊಣ್ಣೆ ನಾಯಕ ಅಂತ? ಹಾ, ಇನ್ನೊಬ್ಬರ ಬಗ್ಗೆ ಮಾತಾಡೋ ಬದಲು ನಾವೇನು ಅಂತ ನಾವು ತಿಳ್ಕೋಬೇಕು, ನಮ್ ಯೋಗ್ಯತೆ ಅಂತ ಅರ್ಥ ಮಾಡ್ಕೋಬೇಕು. ಏನ್ ಅಕ್ಕ ತಂಗಿರಿಬ್ರು ಸೇರ್ಕೊಂಡು ಆ ಕೊಲೆಗಾರನ್ನ ಹಿಡ್ದಿದ್ದು ಇನ್ನೂ ಸಿಕ್ಕಿಲ್ಲ. ಎಲ್ಲೇ ಮಧುರ, ನಿಮ್ಮಕ್ಕ ಅದೆಲ್ಲ ಕೊಲೆಗಾರನ ಫೋಟೋ ಸಿಕ್ತು, ಆ ಪ್ರಿಯಾ ಮನೇಲಿ ಐತೆ ಅಂದವಳು ಇನ್ನೂ ಬಂದಿಲ್ಲ. ಅಕ್ಕ ಅವಳ ಮನೆಗೆ ಹೋಗಿದ್ದಾಳೆ.
ಬರ್ತೀನಿ ಅಂತ ಫೋನ್ ಮಾಡಿದ್ಲು. ಇನ್ನೇನು ಬಂದ್ಬಿಡ್ಬಹುದು. ರೇಖಾ, ಅವ್ರ ಮನೆಗೆ ಹೋಗಿದ್ಯಾ? ಅವ್ನ ಫೋಟೋ ಸಿಗ್ತೇನೆ. ಸಿಕ್ತು. ಸಿಗ್ಬೀಳ್ತಾ ಇದೀನಿ ಪ್ರಮೋದಿನಿ, ನನ್ನ ಕೈಯಾರ ನಾನೇ ಸಿಗ್ಬೀಳ್ತಾ ಇದೀನಿ. ಹುಲಿನಿ ಹೋಗಿ ಬೇಟೆಗಾರ ಕೈಲಿ ಸಿಗಾಕೊಂಡಾಗಾಯ್ತು. ಇಷ್ಟು ವರ್ಷ ಯಾಕೆ ಕೇಸ್ ಆಚೆ ಬರಬಾರ್ದು ಅನ್ಕೊಂಡಿದ್ದು, ಇವತ್ತು ಅದೇ ಆಗ್ತಾ ಇದೆ. ಆ ಇನ್ಸ್ಪೆಕ್ಟರ್ ತುಂಬಾ ಸಿಡ್ಕ ವಿಕ್ರಮ್. ಒಂದು ಫೈಲ್ ತೋರ್ಸಕ್ಕೆ ಎಷ್ಟು ಸತಾಯಿಸ್ಬಿಟ್ಟಾಗುತ್ತಾ? ನನಗೆ ಅವಮಾನ ಮಾಡ್ತಾನೆ. ನೀನೇನಾದ್ರೂ ನನ್ನ ಜಾಗದಲ್ಲಿ ಇದ್ದಿದ್ರೆ ಅವ್ನ ಕಪಾಳಕ್ಕೆ ಹೊಡಿತಾ ಇದ್ದೆ. ಅಷ್ಟು ರೇಗೋಗಿತ್ತು ನನಗೆ. ರಾಜಕಾರಣಿಗಳ ಕಡೆಯವ್ರನ್ನ ಕಿಂಚಿತ್ತು ಬೆಲೆ ಇಲ್ಲ ಅವನಿಗೆ. ನಮ್ಮ ಸಮಾಜದಲ್ಲಿ ಇಂಥವ್ರು ಸಾವಿರಕ್ಕೊಬ್ರು, ಯಾವ್ದಕ್ಕೂ ಮುಲಾಜ್ ನೋಡಲ್ಲ. ಅಂಥವ್ರ ಕೈಗೆ ಹೋಗಿ ಮಧುವಂತಿ ಕೇಸ್ ಕೊಟ್ಟಿದ್ಯಲ್ಲ, ಬಿಡ್ತಾನ ಅವನು? ಸುಳುವು ಸಿಕ್ಕಿದ್ರೆ ನುಂಗ್ ಹಾಕ್ಬಿಡ್ತಾನೆ. ನೀನು ಬೆಟ್ಟ ತುದಿಲ್ ನಿಂತಿದ್ಯಾ ವಿಕ್ರಮ್. ಒಂದು ಬೀಳ್ಬೇಕು, ಇಲ್ಲ ಸಿಕ್ಕಾಕೋಬೇಕು. ಅಂದ್ರೆ ಎಸ್ಕೇಪ್ ಆಗಿ ಚಾನ್ಸೇ ಇಲ್ಲ ಅಂತ್ಯ ಪ್ರಮೋದಿನಿ? ಇದೆ. ಮೇಘನ ಮಧುರಾನ ಕಟ್ ಹಾಕ್ಬೇಕು. ಆಗತ್ತಾ? ಹೇಗೆ? ಅವ್ರ ಹತ್ರ ಹೋಗಿ ಹೇಳೋಣ, ಈ ಕೇಸ್ ಮುಚ್ಚಾಕ್ಸಿ, ಇಲ್ಲ ಈ ಕೇಸ್ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಅಂತ. ಒಂದ್ ವೇಳೆ ಹಾಗೇನ ಮಾಡಿದ್ರೆ ನನ್ನ ಮೇಲೆ ಡೌಟ್ ಬರುತ್ತೆ ಅವ್ರಿಗೆ. ಮತ್ತೇನ್ ಮಾಡ್ತೀಯಾ? ಆ ಇನ್ಸ್ಪೆಕ್ಟರ್ ಕೋಳ ಹಿಡ್ಕೊಂಡ್ ಬರ್ತಾನೆ, ಕೈ ಕೊಡ್ತೀಯಾ? ನಾರಾಯಣಪಟ್ಟಣದ MLA ವಿಕ್ರಮ್ ಸಿಂಹ ಅವರು 10 ವರ್ಷದ ಹಿಂದೆ ಒಂದು ಹುಡುಗಿನ ಪ್ರೀತಿಸಿ ಕೊಲೆ ಮಾಡಿ ಅರೆಸ್ಟ್ ಆಗಿದ್ದಾರೆ ಅಂತ ಊರೆಲ್ಲ ಮಾತಾಡ್ಕೋತಾರೆ. ಆಗೇನ್ ಮಾಡ್ತೀಯಾ? ಪ್ರಮೋದಿನಿ, ಅರೆಸ್ಟ್ ಅನ್ನೋ ವರ್ಡ್ ನನ್ನ ಮುಂದೆ ಮಾತಾಡಬೇಡ, ಕೇಳಕ್ ಕಷ್ಟ ಆಗತ್ತೆ. ಮಾಡೋ ಕೆಲ್ಸ ನಾನ್ ನಿನಗೆ ಸಮಾಧಾನ ಮಾಡಕ್ ಏನ್ ಬೇಕಾದ್ರೂ ಹೇಳ್ಬೋದು ವಿಕ್ರಮ್, ಆದ್ರೆ ಅದರಿಂದ ಏನೂ ಪ್ರಯೋಜನ ಆಗಲ್ಲ. ಅದ್ ಸರಿ, ಪ್ರಿಯಾ ಶೆಣೈ ಮನೇಲಿ ಇದ್ದಿದ್ ಫೋಟೋ ಕತೆ ಏನಾಯ್ತು? ನೀನೇ ಅಂತ ಗೊತ್ತಾಗೋಯ್ತಾ ಹೇಗೆ? ಅದ್ ಗೊತ್ತಾಗಿಂದ ಮುಂಚೆ ನನ್ನ ಅಲ್ಲಿಂದ ಹೊರಟ್ಬಿಟ್ಟೆ. ತಿಳ್ಕೊಂಡ್ ತಾನೇ ಬರ್ಬೇಕು ವಿಕ್ರಮ್. ಆ ಇನ್ಸ್ಪೆಕ್ಟರ್ ಗೊತ್ತಾದ್ರೆ ಗುಟ್ಟಾಗಿ ಬಂದು ಕೋಳ ಹಾಕ್ತಾನೆ. ಆ ಫೋಟೋದಲ್ಲಿ ನೀನಿಲ್ಲ ಅಂತ ಗೊತ್ತಾಗಿದ್ದಿದ್ರೆ ಮಧುರಾ ನಿನಗೆ ಇಷ್ಟೊತ್ತಿಗೆ ಫೋನ್ ಮಾಡಿರ್ತಿದ್ಲು. ಅವಳು ಇನ್ನೂ ಫೋನ್ ಮಾಡಿಲ್ಲ ಅಂದ್ರೆ ಸಮಥಿಂಗ್ ಇಸ್ ರಾಂಗ್ ಅಲ್ವಾ ವಿಕ್ರಮ್? ಆ ಫೋಟೋದಲ್ಲಿ ಅವ್ನು ಯಾರು ಅಂತ ಗೊತ್ತಾಯ್ತಾ? ಇಲ್ಲ ಕಣೆ, ಫೋಟೋ ಸಿಕ್ತು. ಇದರಲ್ಲೂ ಮುಖ ಕಾಣ್ತಾ ಇಲ್ಲ, ಸುಟ್ಟು ಹಾಕ್ಬಿಟ್ಟಿದ್ದಾರೆ. ಅವನ ಮುಖನೇ ಕಾಣಿಸ್ಲಿಲ್ಲ. ಅಂದ್ರೆ ಅವನ ಮುಖನ ಯಾರೋ ಸಿಗರೇಟಲ್ಲಿ ಸುಟ್ಟು ಹಾಕ್ಬಿಟ್ಟಿದ್ದಾರೆ. ಯಾರೇ ಸುಟ್ಟು ಹಾಕಿದ್ದಾರೆ? ಇನ್ಯಾರು? ಆ ಕೊಲೆಗಾರನೇ ಸುಟ್ಟಿರ್ತಾನೆ. ಅಕಸ್ಮಾತ್ ಅವನೇನಾದ್ರು ಆ ಫೋಟೋ ಸಿಕ್ಕಿದ್ರೆ ಅವನು ಅದನ್ನ ಹರಿದು ಬಿಸಾಕ್ತಿದ್ದ. ಅದು ಬಿಟ್ಟು ಅವನ ಮುಖ ಅವನೇ ಸುಟ್ಟು ಹಾಕೋತಾನ? ಅಕ್ಕಂಗೆ ಮೋಸ ಮಾಡಿದ ಅಂತ ಗೊತ್ತಾಗಿ ಅದಕ್ಕೆ ಸಿಗರೇಟ್ ತಗೊಂಡು ಅವಳೇ ಸುಟ್ಟಿರ್ತಾಳೆ. ಅಕ್ಕ ಸಿಗರೇಟಲ್ಲಿ ಸುಡಕ್ ಹೇಗೆ ಸಾಧ್ಯ? ಅವಳೇನ್ ಸಿಗರೇಟ್ ಸೇತಿದ್ಲ? ಅವಳು ಸಿಗರೇಟ್ ಸೇರ್ತಾ ಇದ್ವೋ ಇಲ್ವೋ ನನ್ಗೆ ಗೊತ್ತಿಲ್ಲ ಕಣೆ. ಆದ್ರೆ ಅವನ ಮುಖ ಅವನೇ ಸುಟ್ಕೊಳಕ್ ಸಾಧ್ಯನೇ ಇಲ್ಲ. ಅಕ್ಕಂಗೆ ಅವನ ಮೇಲೆ ಕೋಪ ಇತ್ತು ಅನ್ಸುತ್ತೆ, ಅದಕ್ಕೆ ಸುಟ್ಟಿರ್ತಾಳೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಅಕ್ಕ ಸ್ಮೋಕ್ ಮಾಡ್ತಿದ್ಲು ಅಂತ ಹೇಳ್ತಿದ್ಯಾ? ಮಧುರಾ, ಅಕ್ಕನ ಬಗ್ಗೆ ಅಷ್ಟು ಚೀಪಾಗಿ ಮಾತಾಡ್ಬೇಡ. ಸ್ಮೋಕ್ ಮಾಡೋಷ್ಟು ಕೆಟ್ಟ ಹುಡುಗಿ ಅಲ್ಲ ಅವಳು. ನೀನೇ ಈ ರೀತಿ ಮಾತಾಡಿದ್ರೆ ಊರವರೆಲ್ಲ ಸುಮ್ಮನಿರ್ತಾರೇನೆ? ಅವಳೇನು ಅಂತ ಗೊತ್ತಿಲ್ವಾ ನಿನ್ಗೆ? ನನ್ನ ಮಾತನ್ನ ಯಾಕೆ ತಪ್ಪಾಗಿ ಅರ್ಥ ಮಾಡ್ಕೋತಿದ್ಯಾ? ಮಧುವಂತಿ ಅಕ್ಕನ ಬಗ್ಗೆ ನಿನ್ಗೊಬ್ಬಳಿಗೆ ನಾ ಗೊತ್ತಿರೋದು. ನನ್ಗೂ ಗೊತ್ತು, ಅವಳು ನನ್ಗೂ ಅಕ್ಕನೇ. ಏನ್ ಗೊತ್ತು ನಿನ್ಗೆ? ಅವಳು ಸಿಗರೇಟ್ ಸೇತಿದ್ಲು ಅಂತಾನ? ನೋಡಿದ್ಯಾ ನೀನು ಅವಳು ಸಿಗರೇಟ್ ಸೇತಿದ್ದನ್ನ? ನಾನು ಯಾವಾಗಲೇ ಹೇಳ್ದೆ ಅವಳು ಸಿಗರೇಟ್ ಸೇತಿದ್ಲು ಅಂತ? ನಿನ್ ಮಾತಿನ ಅರ್ಥ ಹಾಗೆ ಇತ್ತು. ಮಾತಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡು. ನಾನು ಬಾಯಿಗೆ ಬಂದ ಮಾತಾಡೋದಕ್ಕೆ ನಾನು ಚಿಕ್ಕ ಹುಡುಗಿ ಅಲ್ಲ. ನಿನಗೆ ಗೊತ್ತು ಅವಳು ಸಿಗರೇಟ್ ಸೇತಿರ್ಲಿಲ್ಲ ಅಂತ? ನೀನೇ ನೋಡಿದ್ಯಾ? ಅವಳು ಸಿಗರೇಟ್ ಸೇತಾನೆ ಇರ್ಬೋದಲ್ವಾ? ಮಧುರಾ, ನೀನು ಖುಷಿಯಿಂದ ನನ್ನ ಮಗಳ ಜೊತೆ ನಿಶ್ಚಿತಾರ್ಥಕ್ಕೆ ಒಪ್ಕೊಂಡಿದ್ಯಾ ಅಲ್ವಾ? ಡೌಟಾ? ಅಯ್ಯೋ ಹಾಗೇನೂ ಇಲ್ಲ. ನೀನು ಹಸೆ ಮನೆಗೆ ಬಂದಿದ್ದು ನೋಡಿ ನಂಗೆ ಹೇಳಕ್ಕಾಗದೇ ಇರೋಷ್ಟು ಖುಷಿ ಆಗ್ತಾ ಇದೆ ವಿಕ್ರಮ್. ಆಗ್ಲೇಬೇಕು. ನಿಮ್ಮ ಮಗಳು ಕೈ ಹಿಡಿತಿರೋದು ವಿಕ್ರಮ್ ಸಿಂಹನ್ನ. ಒಂದ್ ನಿಮಿಷ